ನನ್ನ ಲೈಫ್ ಕಂಪೇರ್ ಮಾಡಿ ನೋಡಿದಾಗ ಪ್ರತಿ 11 ವರ್ಷಕ್ಕೆ ಕೆಲವೊಂದು ಇನ್ಸಿಡೆಂಟ್ಸ್ ರಿಪೀಟ್ ಆಗುತ್ತೆ, ಬಟ್ ಇನ್ ಅ ಬಿಗರ್ ಮ್ಯಾಗ್ನಿಟ್ಯೂಡ್. ರಾಮ ಇಸ್ ದ ಕಾನ್ಷಿಯಸ್ನೆಸ್, ಸೀತಾ ಇಸ್ ದ ಶಕ್ತಿ, ಲಕ್ಷ್ಮಣ ಇಸ್ ದ ಅಲರ್ಟ್ನೆಸ್. ಆ್ಯಂಡ್ ನೌ ಇಫ್ ಯು ಕನೆಕ್ಟ್, ಬಟ್ ಆ 2% ಆಡಿಯನ್ಸ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡಿದ್ರೇನು ನಂಗೆ ಸಾಕದು, ನಂಗೆ ತೃಪ್ತಿ ಕೊಡುತ್ತೆ. ಒಂದು ನಾ ಕಂಡಂತೆ ಅಂತ ಒಂದು ವಿಡಿಯೋ ನೋಡಿದೆ ನಾನು ನಿಮಗೆ, ಮತ್ತು ನಾನು ಕಥೆಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮ್ಮ ಕಥೆಗಳನ್ನ ಕೂಡ, ಅದೇನು, ವಾಟ್ ಇಸ್ ದಟ್, ನೀವು ಅದ್ರ ಬಗ್ಗೆ ಏನಾದ್ರು ಹೇಳಿ. ನಾ ಕಂಡಂತೆ ಇಸ್ ಅ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಉಳಿದವರು ಕಂಡಂತೆಯಲ್ಲಿ ಅದರ್ ದೆನ್ ದ ಸ್ಟೋರಿ ವಾಟ್ ಐ ಹ್ಯಾವ್ ಟೋಲ್ಡ್ ಆಫ್ 5 ಕ್ಯಾರೆಕ್ಟರ್ಸ್, ಅದರ ಬ್ಯಾಕ್ಗ್ರೌಂಡಲ್ಲಿ ದೇರ್ ಆರ್ ಥಿಂಗ್ಸ್ ಲೈಕ್, ಫಾರ್ ಎಕ್ಸಾಂಪಲ್ ಫಾರ್ ಮೀ ಐ ಹ್ಯಾಡ್ ಎಕ್ಸ್ಪ್ಲೋರ್ಡ್ 5, ಅಂದರೆ 5 ಕ್ಯಾರೆಕ್ಟರ್ ಏನಿದ್ದಾರೆ, ದೇವರ್ 5 ಎಲಿಮೆಂಟ್ಸ್ ಫಾರ್ ಮೀ. ಸೊ ರಿಚಿ ವಾಸ್ ಫೈರ್, Ratnaka was Mother Earth, Raghu was water, Achyutana was spirit, and Kishore sir's character, Munna character, was wind, which is why he has a bullet. Richie has a red Omni because he is fire. And when Raghu comes and meets Ratnaka, Ratnakana ತಾಯಿನ ಮೀಟ್ ಮಾಡಕ್ಕೆ ಬಂದಾಗ ಮಳೆ ಬಂದು ವಾಪಸ್ ಭೂಮಿಗೆ ಸೇರಿತು ಅಂತ. ಸೊ ಇಟ್ ಸ್ಟಾರ್ಟ್ಸ್ ರೈನಿಂಗ್. ಸೊ ಈ ಥರ ಸುಮಾರು ವಿಷಯಗಳನ್ನು ನಾನು ಹೇಳದೆ ಹೋದ್ರೂ ಅಲ್ಲಿ ಅಡಾಪ್ಟ್ ಮಾಡಿದ್ದೆ ನಾನು. ಆ್ಯಂಡ್ ಒಬ್ಬ ವೀಕ್ಷಕ ಕಥೆನೂ ಫಾಲೋ ಮಾಡೋದ್ರ ಜೊತೆ ಅದನ್ನು ಫಾಲೋ ಮಾಡೋಕ್ಕೆ ಏನಾದರೂ ಶುರು ಮಾಡಿದ್ರೆ ಆವಾಗ ಅವನು ಸಿನಿಮಾನ ಇನ್ನೊಂದು ರೀತಿಯಲ್ಲಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾನೆ, ಕ್ರಿಯೇಟಿವ್ ಆಗಿ ಎಂಜಾಯ್ ಮಾಡೋಕ್ಕೂ ಶುರು ಮಾಡ್ತಾನೆ. ಕರೆಕ್ಟ್. ಸೊ ಇವಾಗ ಉಳಿದವರು ಕಂಡಂತಲ್ಲಿ ವಾಸ್ ಅ ವೆರಿ ಬೇಸಿಕ್ ಥಿಂಗ್ ವಿಚ್ ಐ ಹ್ಯಾಡ್ ಎಕ್ಸ್ಪ್ಲೋರ್ಡ್ ಬಿಕಾಸ್ ಇಟ್ ಇಸ್ ಮೈ ಫಸ್ಟ್ ಫಿಲ್ಮ್. ಇನ್ ರಿಚರ್ಡ್ ಆಂಥೋನಿ ಆರ್ ಇನ್ ಪುಣ್ಯಕೋಟಿ ಐ ಹ್ಯಾವ್ ಅಂದರೆ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 100 times. ಆ್ಯಂಡ್ my favorite has always been our ancient science of India. And ancient science of India ಅಂತ ಹೇಳಿದ ಕೂಡಲೇ, ಫಾರ್ ಎಕ್ಸಾಂಪಲ್ ಹೌ ಅಂದರೆ ನಮ್ಮ ಏನ್ಷಿಯಂಟ್ ಟೆಕ್ಸ್ಟಲ್ಲಿ ನಮ್ಮದು ಜೀವನ ಆ್ಯಕ್ಚುಲಿ ಹೆಂಗೆ ನಡೆಯುತ್ತೆ, ಹೌ ದ ಕಾರ್ಮಿಕ್ ಪ್ರೊಸೆಸ್ ವರ್ಕ್ಸ್, ಹೌ ಈ 12 years ದ ಸೈನ್ಸ್ ಈಸ್ 12 yearsಗೊಮ್ಮೆ ಸನ್ ಸೈಕಲ್ ಬರುತ್ತೆ. ಆ ಸನ್ ಸೈಕಲ್ಗೆ ನಮ್ಮ ಬಾಡಿಯಲ್ಲಿ ಏನೇನು ಎಫೆಕ್ಟ್ಸ್ ಆಗುತ್ತೆ, ಆ್ಯಂಡ್ ಹೆಂಗೆ ಒಂದು ಸೈಕಲ್ ಮುಗಿದು ಇನ್ನೊಂದು ಸೈಕಲ್ಗೆ ನಾವು ಕಾಲಿಡ್ತೀವಿ. ನಾವು ಇದು ನಿಮ್ಗೆ ಗೊತ್ತಾಗ್ಬಿಟ್ರೆ, ಒಬ್ಬ ಮನುಷ್ಯಂದು ಬಾಡಿಯಲ್ಲಿ ಈ ಸೈಕಲ್ಸ್ ಎಲ್ಲ ಹಿಂಗೆ ಎಫೆಕ್ಟ್ ಆಗ್ತಿರುತ್ತೆ ನಿಮ್ಗೆ ಗೊತ್ತಾದ ಕೂಡಲೇ, ನೀವು ಒಬ್ಬೊಂದು ಜೀವನ ಚರಿತ್ರೆ ಬರೀಬೇಕಾದ್ರೆ ಆ ಅವನ ಜೀವನದಲ್ಲಿ ಹಂಗಿದ್ರೆ ಈ ಸೈಕಲ್ಸ್ ಎಲ್ಲ ಎಫೆಕ್ಟ್ ಆಗಿದೆ ಅಂತಂದರೆ ಈ ಕತೆ ಆಗೋಕ್ಕೆ ಏನು ಕಾರಣ ಅನ್ನೋದು ನಿಮಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಓಕೆ ಓಕೆ. ಅಥವಾ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದನ್ನು ನನ್ನ ಲೈಫ್ ಕಂಪೇರ್ ಮಾಡಿ ನೋಡಿದಾಗ ಪ್ರತಿ 11 ವರ್ಷಕ್ಕೆ ಕೆಲವೊಂದು ಇನ್ಸಿಡೆಂಟ್ಸ್ ರಿಪೀಟ್ ಆಗುತ್ತೆ, ಬಟ್ ಇನ್ ಅ ಬಿಗರ್ ಮ್ಯಾಗ್ನಿಟ್ಯೂಡ್. ಓಕೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು 22ರಲ್ಲಿ ಇರಬೇಕಾದ್ರೆ ನನ್ನೊಂದು ಬ್ರೇಕಪ್ ಆಗಿದ್ರೆ 33ರಲ್ಲಿ ಇನ್ನೊಂದು ಬ್ರೇಕಪ್ ಆಗುತ್ತೆ. ಆ್ಯಂಡ್ ಲೈಫ್ ಈಸ್ ಟ್ರೈಂಗ್ ಟು ಟೀಚ್ ಮಿ ಸಮಥಿಂಗ್. ನಾನು ಫಸ್ಟ್ ಬ್ರೇಕಪ್ಪಲ್ಲಿ ಕಲ್ತಿದ್ರೆ ಮೋಸ್ಟ್ಲಿ ಸೆಕೆಂಡ್ ಬ್ರೇಕಪ್ ಆಗ್ತಿರಲಿಲ್ಲ. ನಾನು ಫಸ್ಟ್ ಬ್ರೇಕಪ್ ಕಲೀಲಿಲ್ಲ, ಸೊ ಲೈಫ್ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮ್ಯಾಗ್ನಿಟ್ಯೂಡಲ್ಲಿ ಈ ಬ್ರೇಕಪ್ ಕೊಡುತ್ತೆ. ಇದರಲ್ಲಾದರೂ ನೀನು ಕಲಿತೀಯ ಅಂತ. ಅಂದರೆ ಕಲಿಕೆ ಅನ್ನೋದು ನಾನು ಅಂದರೆ ನೀನು ಕೆಟ್ಟವನಿಂದ ಒಳ್ಳೆಯವನು ಅಥವಾ ಒಳ್ಳೆಯವನಿಂದ ಇನ್ನೂ ಒಳ್ಳೆಯವನು ಆ ಥರ ಅಂತ ಹೇಳ್ತಿಲ್ಲ. ಬೇಸಿಕ್ ಅಂದರೆ ಹೌ ದ ನೇಚರ್ ವರ್ಕ್ಸ್, ಈ ನೇಚರ್ ಹಿಂಗೆ ವರ್ಕ್ ಆಗುತ್ತೆ. ಸೊ ಆ ನೇಚರಿಗೆ ನೀನು ಅನುಗುಣವಾಗಿ ನಿನ್ನ ಲೈಫ್ನ ನೀನು ಲೀಡ್ ಮಾಡ್ತಾ ಇದೆಯಾ. ಸೊ ಅಂದರೆ ದಿಸ್ ಇಸ್ ನಾನು ಬೇಸಿಕ್ ಎಕ್ಸಾಂಪಲ್. ನಾನು 22ರಲ್ಲಿ ನನಗೊಂದು ಬ್ರೇಕಪ್ ಆಗಿತ್ತು, 33 ಬ್ರೇಕಪ್ ಆಗಿತ್ತು ಅಂತ ಹೇಳ್ತಿರೋದಲ್ಲ. ಐ ಅಂಡರ್ಸ್ಟ್ಯಾಂಡ್. ಬಟ್ ವೆನ್ ಯು ನೋ ದಿಸ್ ಅಲ್ವಾ, ಯು ಸ್ಟಾರ್ಟ್ ಅನಲೈಸಿಂಗ್ ಯುವರ್ ಹೋಲ್ life journey and how you have grown as a human. Now put that everything into another character which he's a different character now, but the life journey is always the same. ಅವನ ಲೈಫಲ್ಲಿ ಬೇರೆ ಇನ್ಸಿಡೆಂಟ್ಸ್ ಆಗ್ಬೋದು, ಬಟ್ ಅವನ ಲೈಫಲ್ಲೂ ಅವನು ಕಲ್ತಿಲ್ಲ ಅಂತಂದರೆ 11 ವರ್ಷದಿಂದ ತಿರ್ಗಾ ಇನ್ನೊಂದು ಲೈಫ್ ತಿರ್ಗಾ ಅದು ರಿಪೀಟ್ ಆಗುತ್ತೆ, ದೊಡ್ಡದಾಗಿ ರಿಪೀಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಇದರಲ್ಲಿ ಕಲಿ ಅಂತ. ಫಾರ್ ಎಕ್ಸಾಂಪಲ್ ರಿಚರ್ಡ್ ಆಂಥೋನಿ, ನಾನು 2 ಕತೆ ಹೇಳ್ತಾ ಇದ್ದೀನಿ. ಒಂದು ಉಳಿದವರು ಕಂಡಂತಕ್ಕಿಂತ ಮುಂಚೆದ್ದು, ಒಂದು ಉಳಿದವರು ಕಂಡದ್ದು ನಂತರದ್ದು. ಎರಡೂ ಕತೆ, ಈ ಕತೆನೂ ಹ್ಯಾಸ್ ಅ ಲೈಫ್ ಸ್ಪ್ಯಾನ್ ಆಫ್ 11 years. ದಿಸ್ ಸ್ಟೋರಿ ಆಲ್ಸೋ ಹ್ಯಾಸ್ ಅ ಲೈಫ್ ಸ್ಪ್ಯಾನ್ ಆಫ್ 11 years. ಸೊ ಇಲ್ಲಿ ಆಗ್ತಿರೋ ಇನ್ಸಿಡೆಂಟ್ ಆ್ಯಕ್ಚುಲಿ ಇಲ್ಲೂ ಆಗ್ತಿದೆ, ಬಟ್ ಇಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ, ಇಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಆಗಿತ್ತು. ಇಲ್ಲಿ ಒಂದು ಕಲಿಯದೇ ಇಲ್ಲದಿರೋದ್ರಿಂದ ಇಲ್ಲಿ ದೊಡ್ಡ ಇವಾಗ ಇವನು ಇಲ್ಲಿ ಕಲಿಸ್ತಾ ಇದೆ ಇವನಿಗೆ. ಸೊ ಇಲ್ಲಿ ಕಲಿದೇ ಇದ್ದಾಗ ಮುಂದೆ ಏನು ಮಾಡ್ದ ಅವನು, ಇಲ್ಲಿ ಕಲ್ತಾಗ ಏನು ಮುಂದೆ ಮಾಡ್ದ. ಸೊ ಇದನ್ನು ಎರಡರನ್ನು ಕಂಪೇರ್ ನಾನು ಮಾಡ್ತಾ ಹೋದಾಗ ನಾವು ದ ಹೋಲ್ his life journey is designed based on our ancient science. Okay. If you look at your life also, it is exactly the same. Actually, if you compare the ancient science, it is exactly the same. ಅಂದರೆ
ದಟ್ ಈಸ್ ವಾಟ್ ಆಸ್ಟ್ರಾಲಜಿ ಎಲ್ಲ ಆ್ಯಕ್ಚುಲಿ ಇದರಿಂದನೇ ಡಿಸೈನ್ ಆಗಿರೋದು. ಬೇಸಿಕ್ ಇಟ್ಸ್ ಆಲ್ ಸೈನ್ಸ್ ಟು ಬಿ ಫ್ರ್ಯಾಂಕ್. ನಾವು ಆಸ್ಟ್ರಾಲಜಿನ ಇದು ಬ್ಲ್ಯಾಕ್ ದಿಸ್ ಇಸ್ ಸೂಪರ್ಸ್ಟಿಷಿಯಸ್ ಥಿಂಗ್ ಅಂತೆಲ್ಲ ಬಿಲೀವ್ ಮಾಡ್ಬೋದು. ಬಟ್ ಫಾರ್ ಎಕ್ಸಾಂಪಲ್ ಸೈನ್ಸ್ ಇಸ್ ಇಫ್ ದೇರ್ ಆರ್ ಟೂ ಮಾಸ್ ಆಬ್ಜೆಕ್ಟ್ಸ್, the mass of this object will affect on this, which is what the moon is revolving around the earth, hange ಆಗ್ತಿರೋದು. And science also says that based on the moon our mind activities change. So based if the moon is affecting our body, I'm sure Saturn is much bigger than it. ದೂರ ಇದ್ರೂ it is much bigger than that, so that is also affecting us. So every mass object which is around us which is affecting us. So based on this, astrology is designed. Now, if your willpower is stronger than that, definitely you can fight against it. It is not that. But if your willpower is not strong, then you will go according to the whatever happens, the karmic thing which is there. Now, if you all adopt into films, and although it is not a major part of your film, we are not talking about karma in the film, but the life journey of Richard Anthony is probably designed based on these facts. While watching the film, you have to just enjoy the story. But if you know few things which I have adopted in the film, then probably you will enjoy it even more. Richard Anthony. How? Richard Anthony or Punya Koti or whatever. My lifetime research work has always been, science, spirituality, ancient science and spirituality. These three subjects were always my favorite for some reason. And ಇದೆಲ್ಲ ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಿ ನನ್ನ ತಲೆಯಲ್ಲಿ ಏನೋ ಒಂದು ವರ್ಲ್ಡ್ ಕ್ರಿಯೇಟ್ ಆಗಿದೆ. ಆ ವರ್ಲ್ಡ್ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಸಿನಿಮಾದಲ್ಲಿ. ದಟ್ ಈಸ್ ವಾಟ್ ಎವ್ರಿ ಫಿಲ್ಮ್ ಮೇಕರ್ ಡಸ್. ಇವನ್ ಐ ಆಮ್ ಡೂಯಿಂಗ್ ದ ಸೇಮ್. ಇದನ್ನು ನಾನು ಚಿಕ್ಕದಾಗಿ ನಿಮಗೆ ನಾ ಕಂಡಂತೆಯಲ್ಲಿ ನಾನು ಆ ಸೀರೀಸಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ದ್ಯಾಟ್ I can get you to my world. Okay. Probably out of the 100% audience, only 2% of the audience ನಾ ಕಂಡಂತೆ ನೋಡ್ಬೋದು. ಬಟ್ ಆ 2% ಆಡಿಯನ್ಸ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡಿದ್ರೇನು ನಂಗೆ ಸಾಕದು, ನಂಗೆ ತೃಪ್ತಿ ಕೊಡುತ್ತೆ. ನಿಮ್ಮ ಸಿನಿಮಾಗಳನ್ನ ನೋಡೋಕ್ಕೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಹೌದು, ನನ್ನ ವರ್ಲ್ಡ್ಗೆ ನಾನು ಸ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ವೈಟ್ ಮಾಡ್ತಾ ನಿಮ್ಮ ವರ್ಲ್ಡಲ್ಲಿ ಕೂತ್ಕೊಂಡು ಆ ಸಿನಿಮಾ ನೋಡ್ಬೋದು. ಇನ್ನೊಂದು ಲೆವೆಲಲ್ಲಿ ಅರ್ಥ ಆಗುತ್ತೆ. ಇನ್ನೊಂದು ಲೆವೆಲ್, ಹೌದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬೇರೆ ಥರ ಅರ್ಥ ಆಗುತ್ತೆ. ದಟ್ ಇಸ್ ಐಡಿಯಾ. ಬಟ್ ಪುಣ್ಯಕೋಟಿ ಮತ್ತು ರಿಚರ್ಡ್ ಆಂಟನಿ ಎರಡು ಹೆಸರುಗಳು ಬೇರೆ ಇದೆ ಕಂಪ್ಲೀಟ್ ಆಗಿ. ಅಲ್ಲ ಸರ್, ಅಲ್ಲಿ ಎರಡು ಬೇರೆ ಸಿನಿಮಾಗಳು. ಬಟ್ ಏನಂತಂದ್ರೆ ನಾನೀಗ ಫಾರ್ ಎಕ್ಸಾಂಪಲ್ ನಿಮಗೆ ಏನ್ಷಿಯಂಟ್ ಸೈನ್ಸ್ ಚೇಂಜ್ ಆಗಲ್ವಲ್ಲ, ನಿಮ್ಮ ಲೈಫಿಗೆ ಏನು ಅದು ಹಾಗೆ ಎಫೆಕ್ಟ್ ಆಗ್ತಾ ಇದೆ, ನನ್ನ ಲೈಫಿಗೂ ಹಾಗೆ ಎಫೆಕ್ಟ್ ಆಗ್ತಿದೆ, ಎಲ್ಲರೂ ಲೈಫಿಗೂ ಹಾಗೆ ಎಫೆಕ್ಟ್ ಆಗ್ತಿದೆ. ಬಟ್ ವಿ ಹ್ಯಾವ್ ಡಿಫರೆಂಟ್ ಮೈಂಡ್, ವಿ ಆರ್ ಡಿಫರೆಂಟ್ ಕ್ಯಾರೆಕ್ಟರ್ಸ್, ವಿಚ್ ಇಸ್ ವೈ ವಿ ರಿಯಾಕ್ಟ್ ಇನ್ ಅ ಡಿಫರೆಂಟ್ ವೇ. But otherwise, the science remains the same. And Punyakotil, I will go even more deeper, because Richard Anthony is different, is a commercial subject end of the day. I might use all this and I might talk about spirituality there also. But Richard Anthony's spirituality will be for today's date. Punyakoti's spirituality will be about the Puranas. So if you take the Puranas, none of our stories are just stories. If you actually ಅಂದರೆ ಒಂದೊಂದು ಕ್ಯಾರೆಕ್ಟರ್ನ ಫಾರ್ ಎಕ್ಸಾಂಪಲ್ ನೀವು ರಾಮಾಯಣ ಅಂತ ತಗೊಂಡ್ರೆ, ರಾಮ ಇಸ್ ದ ಕಾನ್ಷಿಯಸ್ನೆಸ್, ಸೀತಾ ಇಸ್ ದ ಶಕ್ತಿ, ಲಕ್ಷ್ಮಣ ಇಸ್ ದ alertness. And now if you connect, that alertness has to be this thing to the consciousness, because if it is not, then you are not alert basically. And Hanuman is the mind, which is why they say mind is like a monkey, but Hanuman is the next version of he's evolved. Andre this is nan depth ಗೆ ಹೋದ್ರೆ I can talk about this for all day. But I'm saying every story is just not a story. It has a lot of internal meaning which is actually happening in your body right now. Instead of telling you the science, you will not understand if I tell you the science, which is why I'm telling you a story. Okay. But when the time comes for you to understand the science, because you know the story, you will yourself connect everything and understand the science. That is how it is designed. Now, this is not only about Ramayana. This is about Mahabharata. This is about every other Puranic stories. Every other Puranic stories has a meaning towards it.
ನಾನು ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂದರೆ ಸಮುದ್ರ ಮಂಥನ ಅಂತ ಹೇಳ್ತೀವಿ. ಆ್ಯಂಡ್ ಸಮುದ್ರ ಮಂಥನ ರಾಕ್ಷಸರು ಮತ್ತು ಅಸುರರು ಎರಡು ಅಸುರರು ಮತ್ತು ಸುರರು ಇಬ್ಬರು ಸೇರಿ ಸಮುದ್ರ ಮಂಥನ ಮಾಡ್ತಾನೆ. ಆ್ಯಂಡ್ ದ 13 ರತ್ನಗಳು ಹೊರಗೆ ಬರುತ್ತೆ ಅಂತ. ನಾವು ಇಟ್ಸ್ ನಾಟ್ ಅಂದರೆ the suras and asuras are living inside us, the good and bad thoughts. And samudra mantana is nothing but churning of your mind. Yes. And when your mind is churned, ಅದ್ರಲ್ಲಿ ಕಲ್ಪವೃಕ್ಷ ಅಂತ ಬರುತ್ತೆ, ಅದರಲ್ಲಿ ಕಾಮಧೇನು ಅಂತ ಬರುತ್ತೆ. ಸೊ ದೇರ್ ಆರ್ ಅಮೃತ ಬರುತ್ತೆ, ವಿಷ ಬರುತ್ತೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಬಾಡಿ ರೈಟ್ ನೌ. there are 2 chakras in your body which is represented as kamadhenu, which is represented as kalpavriksha. And if that chakra gets activated, it seems all your wishes starts coming true. Now obviously this is not, ಅಂದರೆ ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಬಟ್ ಐ ಹ್ಯಾವ್ ರೆಡ್ ಅಬೌಟ್ ಇಟ್, ಬಟ್ ಐ ಆಮ್ ನಾಟ್ ದ ಅಥಾರಿಟಿ ಟು ಟಾಕ್ ಅಬೌಟ್ ದ ಚಕ್ರಾಸ್ ಆ್ಯಂಡ್ ಆಲ್. ಬಟ್ ಇಫ್ ದಿಸ್ ಸೈನ್ಸ್ ಇಸ್ ಟ್ರೂ, ದಟ್ if the chakra systems are true and if this is true, ಇದೆಲ್ಲ ಟ್ರೂ, if the ಕಲ್ಪವೃಕ್ಷ ಇದನ್ನು ಕರೀತಾರೆ ಈ ಚಕ್ರನ ಅಂತ ಹೇಳಿದ್ರೆ, and if all your wishes come true, that is what the story is saying. And that's all the stories. ನಮ್ಮ ಕಥೆಗಳು, ಸಮುದ್ರ ಮಂಥನ ಕಥೆ ಹೇಳ್ತಿರೋದು ಅದೇ. 13 ರತ್ನಗಳು ಬರುತ್ತೆ ಅಂದರೆ ನಿಮ್ಮ ಬಾಡಿ ಮೈಂಡ್ ಚರ್ನ್ ಮಾಡಿದಾಗ. ಅಂದರೆ ಇಟ್ಸ್ ವೆರಿ ಡೀಟೇಲ್ಡ್. ಸೊ ನನಗೇನಂದರೆ ಇದೆಲ್ಲ ನಾನು ಮಾತಾಡಿದ್ರೆ, since I'm not the authority to talk about it, it is not right for me to talk about it. But as a storyteller, I can tell it in my stories. And that is what I want to explore in my stories. ನಾನು ಮತ್ತೆ ಕೇಳಿದ್ರೆ ಮತ್ತೆ ನಂಗೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೇನೆ, ಬಟ್ ಎಲ್ಲಿಂದ ಶುರು ಆಯ್ತಿದ್ದು? ವೇರ್ ಇಟ್ ಸ್ಟಾರ್ಟೆಡ್ this inclination towards spirituality? I think when I was when I was a kid, I used to go to temples and all. Okay. But I don't know what it was. ನನ್ನ ತಂದೆ ತಾಯಿ ಅದು ಕೈ ಮುಗಿಯಕ್ಕೆ ಹೇಳ್ತಾರೆ, ನಾನು ಕೈ ಮುಗಿತಾ ಇದ್ದೀನಿ. ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಅಬೌಟ್ ದ ಸ್ಟೋರೀಸ್. ಅಂದರೆ ಈ ದೇವ್ರದ್ದು ಏನು ಸ್ಟೋರಿ, ಈ ದೇವ್ರದ್ದು ಏನು ಸ್ಟೋರಿ. ಸೊ ಐ ವಾಸ್ ಆಲ್ವೇಸ್ ಬಿಹೈಂಡ್ ದ ಸ್ಟೋರೀಸ್ ಬಿಕಾಸ್ ದ್ಯಾಟ್ ಈಸ್ ವಾಟ್ I found happiness in. And then there was a point when I was completely, no, science is everything. All this is nonsense. Where is God? ನಾನಂತೂ ನೋಡಿಲ್ಲ, ಸುಮ್ಮನೆ ಕೈ ಮುಗಿತಿದ್ದೀನಿ, ಏನೂ ಆಗ್ತಿಲ್ಲ. ನಾನು ವೆನೆವರ್ ಐ ಪ್ರೇಡ್ ದಟ್ ನನಗೆ ಎಕ್ಸಾಮಲ್ಲಿ 80% ಬರಲಿ ಅಂತ ಯಾವತ್ತೂ ಬಂದಿಲ್ಲ, ನನಗೆ ಬರೀ 70 ಬಂದಿರೋದು. ಏನು ದೇವರು ಅಂತ ಆ ಮೋಡಲ್ಲಿ ನಾನು ಕಂಪ್ಲೀಟ್ ಸೈನ್ಸ್ನ ಹಿಂದೆ ಹೋದೆ. And I think when I was 17 or 18, I started reading these books on theosophical societies called, it is a book written by A. Paul and the author. Okay. And he had 5 books called the physical body, the astral body, the causal body, the mental body, and the solar system. So when I read these 5 books, suddenly the whole world started making sense to me. Okay. My life started making sense to me. And everything which is happening around me started making sense to me. Something which was there in those 5 books, I connected the dots, and something happened. Not that consciously I connected the dots, subconsciously probably, but everything started making sense to me. And I knew how to live my life from then on, all of a sudden. And after that I was, ನನಗೆ ಇನ್ನೂ ಸ್ಪಿರಿಚುವಲ್ ಬುಕ್ಸ್ ಓದಬೇಕು ಅಂತ ಸುಮಾರು ಆಗಿ. And every book, if you come to my place, every book you will see is about mythology, spirituality, science or ancient science. ಇದರ ಬಗ್ಗೆ ನಾನು ಯಾವತ್ತೂ ಓದಿರೋದು. ಇದು ಬಿಟ್ಟು ನನಗೆ ಬೇರೆ ಏನೋ ಓದೋಕ್ಕೆ ಯಾವತ್ತೂ ನನ್ನ ಕಾಳಜಿನೂ ಇರಲಿಲ್ಲ. ಬಟ್ ಕಾಳಜಿ ಇಲ್ಲದೆ ಹೋದ್ರೂ ಇಫ್ ಯು ಕಮ್ ಆ್ಯಂಡ್ ಗಿವ್ ಮಿ ಎ ಬುಕ್, I'll read it, I'll completely read it and finish it off. ಬಟ್ ಓಕೆ ಅಂತ ಹೇಳಿ ಸೈಡಲ್ಲಿ ಇಟ್ಟಿರ್ತೀನಿ. ಬಟ್ ಈ 4 ಸಬ್ಜೆಕ್ಟ್ ಬಗ್ಗೆ ಏನಾದರೂ ಬುಕ್ ಇದ್ರೆ ನಾನು ಯಾವುದೇ 4 ಸಬ್ಜೆಕ್ಟು? ಸ್ಪಿರಿಚುಯಾಲಿಟಿ, ancient science, present modern science, modern science, and mythology. Okay.